ಖುಷಿಯಿಂದ ಭಾಗವಹಿಸಿದ್ವಿ. ನಮ್ಮ ಮಕ್ಕಳ ಒಂದು ಉತ್ಸಾಹ ನೋಡಿದ್ರೆ ಈ ಒಂದು ಕಾರ್ಯಕ್ರಮ ಅವ್ರಿಗೆ ಬೇಕಾಗಿಲ್ಲ. ಇಲ್ಲಿ ಡ್ಯಾನ್ಸ್ ಇರ್ಬೋದು, ಹಾಡಿರ್ಬೋದು, ಮನೋರಂಜನೆ ಕಾರ್ಯಕ್ರಮ ಬೇಕಾಗಿರ್ತಕ್ಕಂಥದ್ದು ಅದನ್ನು ಕೂಡ ಆಗುತ್ತೆ. ಎಲ್ಲ ಊಟ ಆದ್ಮೇಲೆ ತಾನೆ ಅವೆಲ್ಲ ಊಟಕ್ಕಿಂತ ಊಟ ಆದ್ಮೇಲೆ ಅಂತ ಇದು ಏನಾದರೂ ಇನ್ನೂ 1 ಗಂಟೆ ನಿಮ್ಮನ್ನ ಬಿಡೋದಿಲ್ಲ ಅಲ್ವಾ. ಇನ್ನು ಕೃಷ್ಣಮೂರ್ತಿ ಅವ್ರು ಮಾತಾಡಬೇಕು. ಮೇಡಮ್, ಇವತ್ತು ನಮ್ಮ ವಿದ್ಯಾರ್ಥಿಗಳ ಬದುಕು ಭಾಳ ಅತ್ಯಂತ ಶ್ರೇಷ್ಠವಾದದ್ದು. ಯಾಕಂತ ಹೇಳಿದ್ರೆ ಜೀವನದಲ್ಲಿ ಇಂಥ ಅತ್ಯಮೂಲ್ಯವಾದ ದಿನಗಳು ಯಾವತ್ತೂ ಕೂಡ ಮತ್ತೆ ಬರೋದಿಲ್ಲ. ಅಂಥ ಒಂದು ಉತ್ತಮವಾದ ದಿನಗಳಲ್ಲಿ ತಾವೆಲ್ಲ ಇದ್ದೀರಾ. ಇವತ್ತು ಪ್ರಸ್ತುತ ಸಂದರ್ಭದಲ್ಲಿ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಮುಂದೆ ಸಾಕಷ್ಟು ರೀತಿಯಲ್ಲಿ ಆಯ್ಕೆಗಳು ಇರ್ತವೆ. ಆಯ್ಕೆಗಳೆಲ್ಲ ಪಡೀಲಿಕ್ಕೂ ಕೂಡ ಸಾಕಷ್ಟು ರೀತಿಯಲ್ಲಿ ಕೆಲವು ಸುಲಭ ಮಾರ್ಗಗಳು ಇರ್ತವೆ, ಕೆಲವು ಕಠಿಣ ಮಾರ್ಗಗಳು ಇರ್ತವೆ. ಸುಲಭವಾಗಿ ಬಂದಂಥದ್ದು ಯಾವುದೇ ಯಶಸ್ಸು ಕೊನೆ ತನಕ ಉಳಿಯೋದಿಲ್ಲ. ಕಷ್ಟಪಟ್ಟಿರ್ತಕ್ಕಂಥ ಸಂಪಾದನೆ ಮಾಡಿರ್ತಕ್ಕಂಥ ಯಶಸ್ಸು ನಾವು ಮಣ್ಣಾಗೋವರೆಗೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದೇ ಇರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರಣ, ಆ ಒಂದು ಕಷ್ಟಪಟ್ಟಿರ್ತಿರಲಿಲ್ಲ, ಅದಕ್ಕೆ ಬಹಳ ಮಹತ್ವವನ್ನು ಕೊಡುವಂಥ ನಿಟ್ಟಿನಲ್ಲಿ ತಾವು ಮಾಡ್ತೀರ. ಯಾಕಂತ ಹೇಳಿದ್ರೆ ನೀವು ಅಷ್ಟು ಶ್ರಮವನ್ನು ಹಾಕಿ ಅಷ್ಟು ಯಶಸ್ಸನ್ನು ಪಡೀಲಿಕ್ಕೆ ಭಾಳಷ್ಟು ರೀತಿಯಲ್ಲಿ ತ್ಯಾಗವನ್ನು ಎಲ್ಲವನ್ನು ಕೂಡ ಮಾಡಿ ಗುರುಗಳ ಹಿರಿಯರ ಎಲ್ಲ ಮಾರ್ಗದರ್ಶನ ಪಡೆದು ಆ ಒಂದು ಯಶಸ್ಸನ್ನು ಪಡೆದಿರ್ತೀರ. ಅಂಥ ಯಶಸ್ಸನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಎಲ್ಲ ತಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಹೋರಾಟವನ್ನು ಮಾಡಿ ಆ ಯಶಸ್ಸನ್ನು ಪಡೆದಿರ್ತೀರ. ಆ ಕಾರಣದಿಂದ ಆ ಯಶಸ್ಸು ನೀವು ಮಣ್ಣಾಗೋವರೆಗೂ ಕೂಡ ಅದು ನಮ್ಮ ಜೊತೆಯಲ್ಲೇ ಇರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾನು ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ರೀತಿಯಲ್ಲಿ ನಮ್ಮ ಮುಂದೆ ಆಯ್ಕೆಗಳಿದ್ದಾವೆ. ಉತ್ತಮವಾದಂಥದ್ದು, ಸೂಕ್ತವಾದಂಥದ್ದು ತಾವು ಆಯ್ಕೆಯನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಪರಿಶ್ರಮವನ್ನು ಹಾಕಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಜೊತೆಗೆ ಏಕಾಗ್ರತೆ ಭಾಳ ಮುಖ್ಯ. ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಚಂಚಲತೆ ಯಾವಾಗಲೂ ಕೂಡ ಇದಕ್ಕೆ ಇದು ಬೇಡ, ಅದು ಬೇಡ, ಇನ್ನೊಂದು ಅಂತಕ್ಕಂಥ ನಿಟ್ಟಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಇರ್ತೀವಿ. ಆದರೆ ಒಂದು ಆಯ್ಕೆಯನ್ನು ಮಾಡ್ಕೊಂಡ್ಮೇಲೆ ಆ ಆಯ್ಕೆಯನ್ನು ಗುರಿಯನ್ನಾಗಿ ಮಾಡ್ಕೊಳ್ಬೇಕು. ಆ ಒಂದು ಗುರಿಯನ್ನು ಯಶಸ್ಸನ್ನಾಗಿ ಮಾಡುವಂಥ ನಿಟ್ಟಲ್ಲಿ ಯಾವ ರೀತಿಯಾಗಿ ನಾವು ನಮ್ಮ ಕ್ರಮಗಳನ್ನು, ನಮ್ಮ ದಿನಚರಿಗಳನ್ನು ಒಂದು ಸೃಷ್ಟಿಯನ್ನು ಮಾಡ್ಕೊಳ್ಬೇಕು, ಒಂದು ಫಾಲೋ ಮಾಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಂದು ಮಾಡಿಕೊಂಡ್ರೆ ಆ ನಿಟ್ಟಲ್ಲಿ ಆ ಯಶಸ್ಸನ್ನು ಪಡೀಲಿಕ್ಕೆ ಖಂಡಿತ ಸಾಧ್ಯ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಥರದಲ್ಲಿ ನಮ್ಮ ವಿದ್ಯಾವಂತ ಯುವತಿಯರು ಮಾಡ್ತೀರಾ ಅಂತಕ್ಕಂಥ ನಿಟ್ಟಲ್ಲಿ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಅದಕ್ಕೋಸ್ಕರನೇ ಇವತ್ತು ನಮ್ಮ ಈ ಒಂದು ಕೊಠಡಿಯನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಶಾಲೆಯಲ್ಲಿ, ಕಾಲೇಜಿನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳು ಇವತ್ತಿನ ದೈನಂದಿನ ಚಟುವಟಿಕೆಗಳಲ್ಲಿ ಭಾಳಷ್ಟು ಕಡೆ ನೋಡ್ತಾ ಇದ್ದಾರೆ. IAS ಆಫೀಸರ್ಗಳಿರ್ಬೋದು, KS ಆಫೀಸರ್ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟದ ಹುದ್ದೆಗಳನ್ನು ಅಲಂಕರಿಸುವ ನಿಟ್ಟಿನಲ್ಲಿ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಭಾಳಷ್ಟು ರೀತಿಯಲ್ಲಿ ಅನುಕೂಲತೆಗಳಾಗುತ್ತೆ. ಆ ಥರದಲ್ಲಿ ಆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ತಯಾರಾಗಬೇಕಾದ್ರೆ ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಪಠ್ಯ ಪುಸ್ತಕಗಳು ಭಾಳ ಮುಖ್ಯ. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಇವತ್ತು ಕೊಠಡಿಯನ್ನು ಕೂಡ ಉದ್ಘಾಟನೆಯನ್ನು ನಾನು ಕೂಡ ಸೇರಿಕೊಂಡಾಗಿ ಎಲ್ಲ ಗಣ್ಯ ಮಾನ್ಯರು ಉದ್ಘಾಟನೆಯನ್ನು ಮಾಡಿದ್ದೀವಿ. ಇದು ನಿಮ್ಮಗಳ ಬದುಕಿನ ಒಂದು ಬದಲಾವಣೆ ತರುವಂಥ ನಿಟ್ಟಲ್ಲಿ ಆಗುತ್ತೆ. ಆ ಥರದಲ್ಲಿ ಇವೆಲ್ಲ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಒಬ್ಬ ಪರಿಪೂರ್ಣವಾದಂಥ ವ್ಯಕ್ತಿಯಾಗಿ ತಾವು ರೂಪುಗೊಳ್ಳಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಆ ಒಂದು ಯಶಸ್ಸಿಗೆ ಪಡೀಲಿಕ್ಕೆ ಏನೆಲ್ಲ ಅನುಕೂಲತೆಗಳು ಬೇಕೋ ಅವೆಲ್ಲವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ನಾನು ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೇನೆ. ನಮಗೂ ಕೂಡ ನಿಮ್ಮ ವಯಸ್ಸಿನ ಒಬ್ಬಳು ಮಗಳು ಕೂಡ ಇದ್ದಾಳೆ. ಅವಳೀಗ 3ನೇ ವರ್ಷದ MBBS ಕೂಡ ಮಾಡ್ತಿದ್ದಾಳೆ. ಅದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು. ಆ ಥರದಲ್ಲಿ ಎಲ್ಲ ರೀತಿಯಾಗಿ ಒಂದು ಮಾಡುವಂಥ ನಿಟ್ಟಲ್ಲಿ ಏನು ಅನುಕೂಲತೆಗಳು ಬೇಕು ಅದನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಕಚೇರಿ ಯಾವತ್ತೂ ಕೂಡ
ನಮ್ಮ ಕಚೇರಿಯ ಬಾಗಿಲು ತೆರೆದಿರ್ತದೆ. ನಿಮ್ಮೆಲ್ಲ ರೀತಿಯ ಒಂದು ಸವಲತ್ತುಗಳನ್ನು ಒದಗಿಸ್ಕೊಡಲಿಕ್ಕೆ ನಾನು ಸಿದ್ಧನಿದ್ದೇನೆ. ಅದು ಸವಲತ್ತುಗಳನ್ನು ಪಡೆದು ಉತ್ತಮವಾದ ರೀತಿಯಲ್ಲಿ ತಾವು ಯಶಸ್ಸನ್ನು ಕಾಣಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯೋಕ್ಕಿಂತ ಮುಂಚೆ CDC ಕಮಿಟಿಯ ಒಂದು ಸಭೆ ಕೂಡ ಆಯಿತು. ನಾನು ಈ ಸಂದರ್ಭದಲ್ಲಿ ನಮ್ಮ ಪ್ರಾಂಶುಪಾಲರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲ CDC ಕಮಿಟಿಯ ಸದಸ್ಯರು, ಎಲ್ಲ ಅಧ್ಯಾಪಕ ವೃಂದದವರು ತಾವೆಲ್ಲ ಕೂತು ಚರ್ಚೆಯನ್ನು ಮಾಡಿ, ಯಾಕಂದರೆ ನೀವು ಇದರ ಆಧಾರ ಸ್ತಂಭ, ಮೂಲವಾಗಿ ನಮ್ಮ ಕೇಂದ್ರ ಬಿಂದುಗಳಾಗ್ತಕ್ಕಂಥವರು ವಿದ್ಯಾರ್ಥಿಗಳು. ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಪೂರಕವಾದ ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ ಯಾವ ರೀತಿಯಾಗಿ ನಮ್ಮ ಮಕ್ಕಳಿಗೆ ವಾತಾವರಣ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನೀವು ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಉತ್ತಮವಾದ ರೀತಿಯಲ್ಲಿ ಒಂದು ಸವಲತ್ತುಗಳನ್ನು ಕೊಟ್ಟು ಅವರ ಮುಂದಿನ ಬದುಕನ್ನು ರೂಪಿಸುವಂಥ ನಿಟ್ಟಿನಲ್ಲಿ ದೊಡ್ಡ ರೀತಿಯಾಗಿ ತಾವು ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು. ಆ ಜವಾಬ್ದಾರಿಗೆ ತಕ್ಕಂತೆ ಏನು ತಾವು ಒಂದು ಸಲಹೆಯನ್ನು ಕೊಡ್ತೀರಾ, ಆ ಸಲಹೆ ಮೇರೆಗೆ ನಾನು ಕಾಲೇಜಿಗೆ ಬೇಕಾದಂಥ ಸವಲತ್ತುಗಳನ್ನು ಸರ್ಕಾರದ ಹಂತದಲ್ಲೇ ಇರ್ಬೋದು, ಆದರೆ ವೈಯಕ್ತಿಕವಾಗಿರ್ಬೋದು, ಎಲ್ಲವನ್ನು ಕೂಡ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಆ ಒಂದು ಸಭೆಯಲ್ಲಿ ಭಾಳಷ್ಟು ರೀತಿಯಲ್ಲಿ ಚರ್ಚೆ ಆದಂಥದ್ದು ನಮ್ಮ ಕಾಲೇಜಿಗೆ ಒಂದು ಕಾಂಪೌಂಡಿನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದ್ರ. ಜೊತೆಗೆ ನಮ್ಮ ಕಾಲೇಜಿಗೆ ಬರುವಂಥ ದಾರಿ, ಈ ದಾರಿಯಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಅಲ್ಲಿ ಪಾತ್ವೆ ಆಗಬೇಕು ಅಂತೇಳಿ, ಕಾಂಕ್ರೀಟಿನ ಪಾತ್ವೆ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೇಳ್ಕೊಂಡಿದ್ರ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಬರುವಂಥ ನಿಟ್ಟಲ್ಲಿ ಬಸ್ಸಿನ ಸೌಕರ್ಯ ಸೂಕ್ತವಾದ ಸಮಯಕ್ಕೆ ಬರುವಂಥ ನಿಟ್ಟಲ್ಲಿ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಂಡಿದ್ದೀರ. ಇದರ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಂದು ಸೂಕ್ತವಾದ ರೀತಿಯಲ್ಲಿ ಆಟದ ಮೈದಾನವನ್ನು ಕೇಳ್ಕೊಂಡಿದ್ದೀರ. ಇದರ ಜೊತೆಯಲ್ಲಿ ನಮ್ಮ ಈ ಒಂದು ಏನು ಕೂತಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಮೇಲ್ಛಾವಣಿಯನ್ನು ಹಾಕಿ ಒಂದು ಪರ್ಮನೆಂಟ್ ಆದಂಥ ಒಂದು ಸ್ಟ್ರಕ್ಚರನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊಂಡಿದ್ದೀರ. ಜೊತೆಗೆ ನಮ್ಮ ಆಡಿಟೋರಿಯಂಗೆ ಸೌಂಡ್ ಪ್ರೂಫನ್ನು ಮಾಡಬೇಕು, ಜೊತೆಗೆ ಆಸನದ ವ್ಯವಸ್ಥೆಗಳನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದೀರ. ನಾನು ಈ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ CDC ಅಧ್ಯಕ್ಷರಿಗೆ ಇಲ್ಲಿ ನಾನು AEE ಇಂಜಿನಿಯರ್ಗೆ ಹೇಳ್ತೀನಿ, ZP ಇಂಜಿನಿಯರ್ಗೆ ಅವರ ಕರ್ಕೊಬಂದು ಇವೆಲ್ಲವನ್ನು ಕೂಡ ಒಂದು ಪಟ್ಟಿಯನ್ನು ಕೊಟ್ಟು ಅವ್ರಿಗೆ ಇದಕ್ಕೆ ಬೇಕಾದಂಥ ಅಂದಾಜು ಪಟ್ಟಿಯನ್ನು ತಯಾರಿಸಿ ಇದಕ್ಕೆ ಬೇಕಾದಂಥ ರೀತಿಯಲ್ಲಿ ಕರ್ನಾಟಕ ಸರ್ಕಾರ